ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಂದು ಒಂದು ವಿಡಿಯೋ ವಾಕಿಂಗ್ ಹೋಗುವ ವಿಡಿಯೋ ಆಗಿರುತ್ತೆ. ನಾನು ದಿನಾಲೂ ಇಲ್ಲಿ ವಾಕಿಂಗ್ ಹೋಗುವ ಜಾಗ ಇದು ನೋಡಿ. ಹೀಗೆ ಇಲ್ಲೇ ಇದರಲ್ಲೇ ಹೋಗ್ತಾ ಹೋಗ್ತಾ ಬೆಳಿಗ್ಗೆ ಟೈಮು ಸರಿಯಾಗಿ 7:30. ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಹಾಗೆ ಒಬ್ಬೊಬ್ಬರು ವಾಕಿಂಗ್ ಮಾಡ್ತಾ ಇರ್ತಾರೆ. ನಾನು ಇದು ಇಲ್ಲಿ ದಿನಾಲೂ ಬರ್ತೀನಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಇಂಡಿಯಾಕ್ಕೆ ಬರ್ತಾಯಿದ್ದೀನಿ. ಹಾಗಾಗಿ ನಾನೊಂದು ವಿಡಿಯೋ ಮಾಡೋಣ ಅಂತ ಖುಷಿಯಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲರೂ ನನ್ನ ಕೇಳೋದು, ಯಾರಿಗೆ ಫೋನ್ ಮಾಡೋದು, ನಮ್ಮ ರಿಲೇಷನ್ನು ಫ್ರೆಂಡ್ಸ್ ಎಲ್ಲ ಕೇಳೋದು, ನಿಮಗೆ ಹೇಗೆ ಟೈಮ್ ಪಾಸ್ ಆಗುತ್ತೆ? ಅಲ್ಲಿ ಅಮೇರಿಕ ಹೋದವರೆಲ್ಲ ನಮಗೆ ಬೋರು ಅಂತಾರೆ. ಅದಕ್ಕೆ ನಾನು ಈ ಥರ ಇಲ್ಲಿ ಖುಷಿಯಲ್ಲಿದ್ದೀನಿ ಅಂತ ತೋರ್ಸೋಕ್ಕೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನಾವು ಇದು 3ನೇ ಸರ್ತಿ ಇಲ್ಲಿಗೆ ಬರ್ತಾ ಇರೋದು. 6 ತಿಂಗಳಿಗೆ ಒಂದು ಸರ್ತಿ ಬರ್ತೀವಿ. 6 ತಿಂಗಳು 5 ತಿಂಗಳಿದ್ದು ಮತ್ತೆ ಇಂಡಿಯಾಕ್ಕೆ ಹೋಗ್ತೀವಿ. ಫುಲ್ ಫ್ರೆಶ್ ಅಪ್ ಆಗಿ ಬರ್ತೀವಿ. ಆದರೆ ಇಲ್ಲಿಯ ಜನ, ನನಗೆ ಇಲ್ಲಿಯ ಜನಕ್ಕಿಂತ ಇಲ್ಲಿ ಪರಿಸರ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಇಲ್ಲಿ ಖಾಲಿ ಜಾಗಗಳೇ ಬಿಟ್ಟರೆ ಜನ ಕಮ್ಮಿ, ಜಾಗ ಜಾಸ್ತಿ. ನಮ್ಮ ಇಂಡಿಯಾದಲ್ಲಿ ಜನ ಜಾಸ್ತಿ, ಜಾಗ ಕಮ್ಮಿ ಇದೆ. ಅದೇ ಒಂದು ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ಇರೋದು. ಮತ್ತು ನಮಗೆ ಇಲ್ಲೇ ಬಿಟ್ಟರೆ ನಾವು ಇಲ್ಲೇ ಇರ್ತೀವಿ, ಅಷ್ಟು ಖುಷಿ ನಮಗಾಗುತ್ತೆ ನೋಡಿ. ಇಲ್ಲಿ ಒಂದು ಪಾರ್ಕಿಗೆ ಬಂದೆ. ಫುಲ್ಲು ಎಷ್ಟು ಎಕರೆ ಜಾಗ ಇದೆ ಅಂತ ಹೇಳೋಕ್ಕಾಗಲ್ಲ. ಇದ್ರ ಮಧ್ಯದಲ್ಲಿ ಒಂದು ರೋಡು, ಅದರಿಂದ ಸ್ಕೂಲ್ಗೆ ಒಂದಕ್ಕೆ ಹೋಗೋದು ಬಿಟ್ಬಿಟ್ರೆ ದೊಡ್ಡ ವೆಹಿಕಲ್ ಬರುವಂಗಿಲ್ಲ, 2 ವೀಲರ್ ಮಾತ್ರ. ಮಕ್ಕಳೆಲ್ಲ ಬ್ಯಾಗ್ ಹೊತ್ಕೊಂಡು ಬೆಳಿಗ್ಗೆ ಸ್ಕೂಲಿಗೆ ಹೋಗ್ತಾರೆ ನೋಡಿ ಸೈಕಲಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಸ್ಸಿಗೆ ಹೋಗ್ತಾರೆ. ನನ್ನ ಮೊಮ್ಮಗನೂ ಬಸ್ಸಿಗೆ ನೋಡಿ ಆ ಕಡೆಯಿಂದ ವಾಕಿಂಗ್ ಬರ್ತಾಯಿದ್ದಾರೆ. ನಾನು ಇಲ್ಲೇ ಬರ್ತೀನಿ. ಅಲ್ಲಿ ಇಲ್ಲೇ ದೊಡ್ಡ ಪಾರ್ಕ್ ಅಲ್ವಾ, ಇಲ್ಲಿ ಒಂದು ಫುಟ್ಬಾಲ್ ಗ್ರೌಂಡ್ ಇದೆ. ಫುಟ್ಬಾಲ್ ಬರೀ ಇಲ್ಲಿ ಏನಂದರೆ ಕ್ರಿಕೆಟು ಮತ್ತು ಬೇರೆ ಆಟಕ್ಕೆಲ್ಲ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ, ಫುಟ್ಬಾಲೇ ಜಾಸ್ತಿ. 2 ಟೀಮ್ ಇದೆ. ಅದು ಆ ಕಡೆ ಈ ಕಡೆ ದಿನಾ ಬೆಳಿಗ್ಗೆ ಇವರು ಅರ್ಲಿ ಮಾರ್ನಿಂಗ್ ಬರ್ತಾರೆ, ಬಂದು ಇಲ್ಲಿ 2 ಟೀಮಿಂದ ಆಟ ಆಡ್ತಾರೆ. ಫುಟ್ಬಾಲು ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಬೇರೆ ಸ್ಕೂಲಿಗೆಲ್ಲ ರಜಾ ಇದ್ದಾಗ ಇಲ್ಲಿ ಬರೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಸೈಲೆಂಟಾಗಿರುತ್ತೆ, ದೊಡ್ಡ ಪಾರ್ಕು. ಇವಾಗ ಸ್ಕೂಲ್ ಇರೋದಕ್ಕೋಸ್ಕರ ಸ್ಕೂಲಿಂದ ಹೋಗೋ ಮಕ್ಕಳೆಲ್ಲ ಇದೇ ರೋಡಲ್ಲಿ ಸೈಕಲ್ ತಗೊಂಡು ಒಂದು ಆಪಲ್ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ನಾನು ಇವತ್ತೊಂದು ನೋಡಿ ಹೀಗೆ ಇಲ್ಲಿ ಜನಗಳಂದರೆ ಪರಿಚಯ ಇಲ್ಲದಿದ್ದರೂ ನಗ್ತಾರೆ, ಅದೊಂದು ಇಲ್ಲಿ ನೋಡಿ. ಇದೇ ಗ್ರೌಂಡು ಎಷ್ಟು ದೊಡ್ಡದಾಗಿದೆ, ಆ ಕಡೆ ಎಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ. ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಜಾಗಗಳು ಜಾಸ್ತಿ ಇದೆ. ಅಂದರೆ ಒಂದು ರೋಡಲ್ಲಿ ಒಂದು ಶಬ್ದ ಇಲ್ಲ, ಏನಿಲ್ಲ. ನಮ್ಮ ಇಂಡಿಯಾದಲ್ಲಂದರೆ ನಮ್ಮ ಇಂಡಿಯಾ ನಮ್ಮದೇ ಬಿಡಿ. ಯಾವತ್ತು ವಾಕಿಂಗ್ ಮಾಡುವಾಗೆಲ್ಲ ಸ್ವಲ್ಪ ಹೋಗುವಾಗ ರೋಡ್ ಕ್ರಾಸ್ ಮಾಡೋದು ಅದೆಲ್ಲ ಭಯ ನೋಡಿ. ಇಲ್ಲಿ ಏನಿಲ್ಲ, ನಾವು ಬರುವಾಗ ಸ್ಟಾಪ್ ಕೊಟ್ಟು ಮುಂದೆ ಹೋಗಿ ನಾವು ಕ್ರಾಸ್ ಮಾಡ್ತೀವಿ ಆಮೇಲೆ ಅಂತ ಸಿಗ್ನಲ್ ಕೊಟ್ಟು ನಮಗೆ ನಿಂತ್ಕೊತಾರೆ. ನಾವು ಹೋದ್ಮೇಲೆ ನಡೆದು ಹೋಗುವವರಿಗೆ ಫಸ್ಟು ಪ್ರಿಫರೆನ್ಸ್ ಇಲ್ಲಿ. ನಮಗೆ ಇಲ್ಲಿ ಪರಿಸರ ತುಂಬ ಇಷ್ಟ ಆಯ್ತಪ್ಪ. ನಮಗಿಲ್ಲೇ ಬಿಟ್ಟರೆ ನಾವು ಇಲ್ಲೇ ಇರ್ತೀವಿ. ಅದೇ ಗ್ರೀನ್ ಕಾರ್ಡು ಕೊಡಲ್ವಲ್ಲ ಇಲ್ಲಿ. ಗ್ರೀನ್ ಕಾರ್ಡ್ ಕೊಟ್ಟರೆ ನಮ್ಮ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲೇ ಇರ್ತಾಯಿದ್ದೀವಿ. ಆದರೆ ಆಗಲ್ಲ, ಏನೋ ಅದೇ 6 ತಿಂಗಳಿಗೆ ಒಂದು ಸರ್ತಿ ಬರೋಕರು ನಮಗೆ ವೀಸಾದ ಅನುಕೂಲ ಇತ್ತಲ್ಲ ಅಂತ ಖುಷಿಪಟ್ಟು 6 ತಿಂಗಳಿಗೆ ಒಂದು ಸರ್ತಿ ಮಕ್ಕಳ ಜೊತೆ ಬಂದು ಆರಾಮಾಗಿ ಇರ್ತೀವಿ, ಚೆನ್ನಾಗಿ ಓಡಾಡಿಕೊಂಡು. ಇಲ್ಲಿ ನೋಡಿ ಒಂದು ಚೂರು ಪೊಲ್ಯೂಷನ್ ಅನ್ನೋದೇ ಇಲ್ಲ ನೋಡಿ, ಎಂಥ ಗಾಳಿ, ನೇಚರು. ಇವಾಗ ಅದು ಏನು ಹೊಗೆನೇ ಬರೋದಿಲ್ಲ, ಅಂದರೆ ಡೀಸೆಲ್ ಅನಿಸುತ್ತೆ ಅಷ್ಟು ನೋಡಿ. ಅರ್ಲಿ ಮಾರ್ನಿಂಗ್ ಇವರೆಲ್ಲ ಡಿ ವಿಟಮಿನ್ ತೊಗೊತಿದ್ದಾರೆ ಬಾಯ್ಸು.
ನೋಡಿ ಎಲ್ಲ ಮಕ್ಕಳು ಸ್ಕೂಲ್ ಮಕ್ಕಳು ಒಬ್ಬರ ಹಿಂದೆ ಒಬ್ಬರು ಹೋಗ್ತಾರೆ. ಸ್ಕೂಲ್ ಮಾತ್ರ ಬೇಗ ಸ್ಟಾರ್ಟ್ ಮಾಡ್ತಾರಪ್ಪ ಇಲ್ಲಿ 7:30 8 ಗಂಟೆ ಒಳಗೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನನ್ನ ಮೊಮ್ಮಗಂತೂ 6:30 ಎದ್ದು ಕೂತ್ಕೊಳಿಸ್ಬೇಕು ಪಾಪ. ಕೂತ್ಕೊಂಡು ಆಮೇಲೆ ಅವನಿಗೆ 7 ಗಂಟೆಗೆ ಬಸ್ ರೆಡಿ ಆಗುತ್ತೆ. ಹಾಲು ಕುಡಿಯೋಕ್ಕೂ ಟೈಮ್ ಇಲ್ಲ, ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲ. 3 ಗಂಟೆಗೆ ತಂದು ಮನೆ ಬಿಡ್ತಾರೆ. ಇವರೆಲ್ಲ ವಾಕ್ ಮಾಡ್ತಿದ್ದಾರೆ ನೋಡಿ. ನಾಯಿ ನೋಡಿ, ಒಬ್ಬೊಬ್ಬರ ಮನೇಲಿ 2 ನಾಯಿಗಳಿರುತ್ತೆ. ಆ ನಾಯಿನಂತೂ ಮಗು ಥರ ನೋಡ್ಕೊತಾರಪ್ಪ ಇಲ್ಲಿನವರು. ತುಂಬ ಖುಷಿ ಆಗ್ತಾಯಿದೆ ಇಲ್ಲಿದು ವಾತಾವರಣ ಎಲ್ಲ. ಓಕೆ, ಮತ್ತೆ ಸಿಗ್ತೀವಿ. ಇಲ್ಲಿ ಮನೆಗಳೆಲ್ಲ ಈ ಥರ ಇರುತ್ತೆ ನೋಡಿ.